ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ಅನುಗ್ರಹವಾಗಲು ಈ ಮುಂಜಾನೆ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಒಂದು ದಿನವಾಗಿರಲಿ. ಈ ವಾಕ್ಯ ಆಲಿಸುವ ಒಂದೊಂದು ವ್ಯಕ್ತಿಗಳನ್ನು ದೇವರೇ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇವರು ಆಲಿಸುವ ವಾಕ್ಯ ಇವರ ಜೀವನದಲ್ಲಿ ಒಂದು ಅನುಗ್ರಹವು ಉಳಿತು ಅನುಭವಿಸುವಂತಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮಿಂದ ಈ ವಾಕ್ಯ ಯಾರೆಲ್ಲ ಆಲಿಸುತ್ತಾರೋ ಅವರು ಅದರಿಂದ ಅನುಗ್ರಹಿಸಲ್ಪಡಲಿ ಎಂದು ಪ್ರಾರ್ಥಿಸುವ ದೇವರು ಎಲ್ಲರನ್ನೂ ಸಹಾಯ ಮಾಡಲಿ. ಪವಿತ್ರ ಗ್ರಂಥ ಹೇಳುತ್ತದೆ, ಇಗೋ ನಾನು ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಆಲಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ ಎಂದು. ಆ ವಾಕ್ಯದ ರೀತಿ ನಾವು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಆಲಿಸುವ ವಾಕ್ಯ ನಮ್ಮ ಜೀವನಕ್ಕೆ, ಭವನಕ್ಕೆ ಬರುವ ಅನುಗ್ರಹದ ಬಾಗಿಲು. ನಾವು ಅದನ್ನು ತೆಗೆದುಕೊಡುತ್ತಿದ್ದೇವೆ. ಆಗ ದೇವರ ಕಾರ್ಯ ನಮ್ಮಲ್ಲಿ ಸಂಭವಿಸಲು ಪ್ರಾರಂಭವಾಗುತ್ತದೆ. ಅನೇಕರು ಹೇಳುತ್ತಾರೆ, ಈ ವಾಕ್ಯ ಆಲಿಸಲು ಪ್ರಾರಂಭಿಸಿದ ಮೇಲೆ ನನಗೆ ಜೀವಿಸಬೇಕು ಎಂದು ಅನಿಸುತ್ತಿದೆ. ಕೆಲವರು ಹೇಳಿದರು, ವಾಕ್ಯ ಆಲಿಸಲು ಪ್ರಾರಂಭಿಸಿದ ಮೇಲೆ ಆತ್ಮಧೈರ್ಯ ಉಂಟಾಗಿದ್ದು, ಸಮಸ್ಯೆಗಳು, ಕಷ್ಟಗಳು ಇಬ್ಬನಿಯ ತರ ಕರಗುವ ಅನುಭವ ನನಗುಂಟಾಗಿದ್ದು ಎಂದು. ಹಲ್ಲೆಲೂಯಾ. ನಾವು ಈಗ ಪ್ರಾರ್ಥಿಸುವುದು ಒಟ್ಟಿಗೆ ದೇವರನ್ನು ಮಹಿಮೆ ಪಡಿಸುವ ಕಾರ್ಯವನ್ನು ಒಂದು ದಿನ ನೋಡುತ್ತೇವೆ ಎಂಬ ನಿರೀಕ್ಷೆಯಿಂದ. ನಾನು ನನ್ನ ಕುಟುಂಬವು ವಾಕ್ಯ ಆಲಿಸುತ್ತದೆ ಎಂದು ಮಾತ್ರವಲ್ಲ, ನನ್ನಿಂದ ಬೇರೆಯೊಬ್ಬರು ಹೀಗೆ ದೇವರಲ್ಲಿ ಆಶ್ರಯಿಸಿ ವಾಕ್ಯ ಆಲಿಸಿ ಎದ್ದು ಬರಬೇಕು. ಹಾಗೆ ಒಟ್ಟಿಗೆ ದೇವರನ್ನು ಮಹಿಮೆ ಪಡಿಸುವ ಒಂದು ಕಾಲವನ್ನು ನಿರೀಕ್ಷೆಯಿಂದ ಕಾಣಲು ಪ್ರಾರ್ಥಿಸಬೇಕು. ಇಂದು ನಾವು ಆಲಿಸುವ ದೇವರ ವಾಕ್ಯ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯವನ್ನು ಆಲಿಸೋಣ. ಈ ಧರ್ಮಶಾಸ್ತ್ರ ಸದಾ ನಿನ್ನ ಬಾಯಲ್ಲಿರಲಿ, ಹಗಲಿರಲು ಅದನ್ನು ಧ್ಯಾನಿಸು, ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಕಾರ್ಯವೆಲ್ಲ ಕೈಗೂಡುವುದು, ನೀನು ಕೃತಜ್ಞನಾಗುವೆ. ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲಿ ನಿನ್ನ ದೇವರು ಸರ್ವೇಶ್ವರನಾದ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳಿದರು. ಪ್ರಿಯರೇ, ವಾಕ್ಯ ಆಲಿಸುವಾಗ ಅದನ್ನು ಅನುಸರಿಸಿ ನಮ್ಮ ಜೀವನದಲ್ಲಿ ನಡೆಸಲು ನಾವು ಶ್ರಮಿಸಬೇಕು. ದೇವರ ವಾಕ್ಯ ನಾವು ಆಲಿಸುವುದು ಅದು ದೇವರ ಪದ್ಧತಿಯಾಗಿದೆ. ದೇವರ ವಾಕ್ಯ ಆಲಿಸಲು, ಪ್ರಾರ್ಥಿಸಲು, ಅದನ್ನು ಅನುಸರಿಸಿ ಜೀವಿಸಲು ಪ್ರಾರಂಭಿಸುವಾಗ ನಮ್ಮ ಕುಟುಂಬದಲ್ಲಿ ಅನುಗ್ರಹ ಆರಂಭಿಸಲು, ನಾವು ವಿಜಯ ಹೊಂದಲು ಪ್ರಾರಂಭಿಸುತ್ತೇವೆ. ಜೀವನದಲ್ಲಿ ಅನೇಕ ಸಮಸ್ಯೆಗಳು, ಕಷ್ಟಗಳು ನಮ್ಮಿಂದ ದೂರವಾಗಲು ಪ್ರಾರಂಭವಾಗುತ್ತದೆ. ಅದು ಆಗಿದೆ. ದೇವರ ವಾಕ್ಯ ಡೈಲಿ ಬ್ಲೆಸ್ಸಿಂಗ್ ಆಲಿಸುವ ಒಂದೊಂದು ವ್ಯಕ್ತಿಯ ಹತ್ತಿರ, ಒಂದೊಂದು ಕುಟುಂಬದ ಹತ್ತಿರ ಹೇಳಲೇ, ನೀನು ಹೋಗುವ ದಾರಿಯಲ್ಲಿ, ತೆಗೆಯುವ ತೀರ್ಮಾನದಲ್ಲಿ, ಮುಂದೆ ಇಡುವ ಒಂದೊಂದು ಹೆಜ್ಜೆಯಲ್ಲಿ ಸ್ವರ್ಗದ ದೇವರು, ಸರ್ವಶಕ್ತನಾದ ದೇವರು, ಸರ್ವಾಧಿಪತಿಯಾದ ದೇವರು, ಸಕಲ ಒಡೆಯನಾದ ದೇವರು ನಮ್ಮ ಜೊತೆ ಇರುತ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಆಲಿಸುವವರೇ, ಅವರ ಎಲ್ಲಾ ಕಾರ್ಯಗಳಲ್ಲಿ ದೇವರಿದ್ದಾರೆ. ಅದಾಗಿದೆ ವಿಜಯಿಸಲು, ಅಭಿವೃದ್ಧಿ ಪಡಲು ಇರುವ ಕಾರಣ. ಪ್ರಿಯರೇ, ಈ ವಾಕ್ಯದಲ್ಲಿ ಹೇಳಿದ ರೀತಿ ನಿನ್ನ ಕುಟುಂಬ ಜೀವನ ಅನುಗ್ರಹಿಸಲ್ಪಡಲಿ ಎಂದು ಪ್ರಾರ್ಥಿಸಿ ನಮಗೆ ಸರ್ವಶಕ್ತನಾದ ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.